ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋ ಏನು ಅಂದರೆ ನಾವು ಸುಬ್ರಹ್ಮಣ್ಯದಲ್ಲಿದ್ದೀವಿ. ಸ್ಪೆಸಿಫಿಕ್ ಆಗಿ ನಾವು ಒಂದು ಪೂಜೆ ಮಾಡಿಸ್ಬೇಕಾಗಿತ್ತು. ಆ ರೀಸನ್ಗೋಸ್ಕರ ಬಂದಿದ್ದೀವಿ. ಹೆಂಗೆಲ್ಲ ಇರುತ್ತೆ, ಏನೇನು ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೂ ತೋರಿಸ್ತೀನಿ. ಮತ್ತು ಆ ಪೂಜೆ ಯಾವುದು ಅಂತಲೂ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಈ ಪೂಜೆ ಬಂದ್ಬಿಟ್ಟು ಸರ್ಪದೋಷ ಅಥವಾ ಸರ್ಪ ಸಂಕರ್ಷಕರ ದೋಷ ಅಂತಾರೆ. ಇದನ್ನು ಮಾಡಿಸೋದ್ರಿಂದ ಮ್ಯಾರೇಜ್ಗಾಗಲಿ ಅಥವಾ ಬಿಸ್ನೆಸ್ಗಾಗಲಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಯಾವ್ದಾದ್ರು ಕೆಲಸ ಆಗ್ತಾಯಿಲ್ಲ ಅಂದರೆ, ಲೇಟ್ ಆಗ್ತಿದೆ, ಪ್ರಾಫಿಟ್ ಆಗ್ತಾಯಿಲ್ಲ, ಆಗುತ್ತೆ, ಸ್ಟಾಪ್ ಆಗುತ್ತೆ, ಆ ಥರ ಏನೇ ಇದ್ರೂ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಮದುವೆ ಆದಮೇಲೆ ಫ್ಯೂಚರ್ದು ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ. ಸೊ ಗೈಸ್, ಈ ಪೂಜೆ ಬಗ್ಗೆ ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಮತ್ತು ನೀವು ಪೂಜೆ ಮಾಡಬೇಕು ಅಂದರೆ ಹೆಲ್ಪ್ ಆಗುತ್ತೆ. ಬನ್ನಿ. ಸೊ ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. ಇವಾಗ ರೂಮ್ನ ಬುಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಈ 1 week ಬ್ಯಾಕ್ ನಮ್ಮ ಬಾವವ್ರು ಬಂದಿದ್ದರು. ಸೊ ಅವ್ರಿಗೆ ನಮಗೆ ಈ ಹೋಟೆಲ್ ರೆಫರ್ ಮಾಡಿದ್ದು. ಸೊ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಬನ್ನಿ, ನಿಮಗೂ ತೋರಿಸ್ಕೊಡ್ತೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ. ಸೊ ಗೈಸ್, ಇವಾಗ ನಾವು ರೂಮಿಗೆ ಬಂದು ಚೆಕ್ ಮಾಡಿ ಲಗೇಜ್ ಇಟ್ಬಿಟ್ಟು ದೇವಸ್ಥಾನದಲ್ಲೇ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ. ಸೊ ಗೈಸ್, ನೈಟ್ ಅಷ್ಟು ರಶ್ ಇರಲ್ಲ, ದರ್ಶನನೂ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ವೆದರ್ ಮತ್ತು ತುಂಬ ಚೆನ್ನಾಗಿದೆ. ಲೈಟಾಗಿ ಮಳೆ ಬಂದು ನಿಂತಿದೆ. ಇದು ಒಳಗಡೆ ಇರೋ ಡೆಕೋರೇಷನ್ನು, ತುಂಬ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ. ಊಟ ಬಂದು ಅನ್ನ ಸಾರು ಪಲ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಗೈಸ್, ನಾವು ಸ್ಟೇ ಆಗಿರೋ ಕೆಳಗಡೆನೇ ಇದ್ದಿದೆ. ಸೊ ಏನೇನಿದೆ ಅಂತ ನೋಡೋಣ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಕ್ಲಿಪ್ಗಳನ್ನ ತೊಗೊಂಡ್ವಿ. ಇಲ್ಲಿ ಸೊ ಗೈಸ್, ಇದು ನಮ್ಮ ಸೆಕೆಂಡ್ ಡೇ. ನಮಗೆ ಪೂಜೆ ಇರೋದು 10 ಗಂಟೆಗೆ. ಅದಕ್ಕಿಂತ ಮುಂಚೆ ನಾವು ಒಂದು ರೌಂಡ್ ದರ್ಶನ ಮಾಡಿಕೊಂಡು ಟಿಫನ್ ತಿನ್ಕೊಬಿಡೋಣ ಅಂತ. ಮತ್ತು ಪೂಜೆಗೆ ನೀವು ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡಿದ್ರೆ ಬೆಸ್ಟು. ಇಲ್ಲಿ ಬಂದುಬಿಟ್ಟು ವೆಯ್ಟ್ ಮಾಡಿ ಟಿಕೆಟ್ ಸಿಕ್ಕಿದ್ರೆ ಪೂಜೆ, ಇಲ್ಲಾಂದರೆ ನೆಕ್ಸ್ಟ್ ಡೇ ಆ ಥರ ಆಗಿಬಿಡುತ್ತೆ. ಟಿಫನ್ ಬಂದುಬಿಟ್ಟು ಪುಳಿಯೋಗರೆ ಕೊಟ್ಟಿದ್ದಾರೆ. ಇವಾಗ ಪುಳಿಯೋಗರೆನ ತಿನ್ಕೊಂಡು ಡೈರೆಕ್ಟ್ ಪೂಜೆಗೆ ಹೋಗಬೇಕು. ಅವ್ರು ಹೇಳಿದ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ 2 ನಾಗ ಕಾಣಿಸ್ತಿದೆ ನೋಡಿ, ಅದು ಒಂದು ಗಂಡು ಒಂದು ಹೆಣ್ಣು. ಇವಾಗ ನಾವು ಸಾಯಿಸಿರ್ತೀವಲ್ವ, ಅದಕ್ಕೆ ನಾವು ತಿಥಿ ಕಾರ್ಯನ ಮಾಡಬೇಕು. ಆ ಪ್ರೊಸೀಜರ್ನ ಅವರು ಇವಾಗ ಮಾಡ್ತಾ ಇರೋದು. ಸೊ ಬನ್ನಿ. ಸೊ ಗಾಯ್ಸ್, ಇವಾಗ ಫಸ್ಟ್ನೇ ದಿನದ್ದು ಮುಗಿಸಿ ಬಂದಿದ್ದಾರೆ. ಸೊ ಗೈಸ್, ಇವಾಗ ನಾವು ಹೋಟೆಲಿಗೆ ಬಂದಿದ್ದೀವಿ. ಏನಪ್ಪ ಪೂಜೆ ಅಂದರೆ ಇವತ್ತು ಮಾಡಿದ್ದು 2 ನಾಗ, ಗಂಡು ನಾಗ ಮತ್ತು ಹೆಣ್ಣಾಗೋಗೆ ಇವತ್ತು ಅವರು ತಿಥಿ ಮಾಡಿರ್ತಾರೆ. ಇವಾಗ ನಾವು ಸಾವಿನ ಮನೆಗೆ ಹೋಗಿ ಬಂದಾಗ ಹೆಂಗೆ ಫ್ರೆಶ್ ಆಗಬೇಕು ಆ ಥರ ಇವಾಗ ಮತ್ತೆ ನಾವು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಂಗಿಲ್ಲ. ನಾಳೆ ಬೆಳಗ್ಗೆ ಪೂಜೆ ಆಗೋ ಗಂಟ ದೇವಸ್ಥಾನ ಆಚೆ ಬೇಕಾದರೆ ಹೋಗ್ಬೋದು. ಮತ್ತು ದೇವಸ್ಥಾನದ ಒಳಗಡೆನೂ ಪ್ರಸಾದ ಸಿಗಲ್ಲ, ಸಪ್ರೇಟಾಗಿರುತ್ತೆ ನಮಗೆ ಪ್ರಸಾದ. ಸೊ ಅಲ್ಲೋಗಿ ಊಟ ಮಾಡಬೇಕು. ಸೊ ಗೈಸ್, ನಾನು ಸಪ್ರೇಟಾಗಿ ಅಂತ ಹೇಳಿದ್ನಲ್ವ, ಇದನ್ನೇ ಅದು. ಈ ಬಿಲ್ಡಿಂಗ್ ಒಳಗಡೆ ಎಲ್ಲರೂ ಬರೀ ಸರ್ಪದೋಷ ಇರೋರು ಮತ್ತು ಆ ಪೂಜೆನ ಮಾಡಿಸಿರೋರಿಗೆ ಮಾತ್ರ ಊಟ ಹಾಕ್ತಾರೆ. ಬನ್ನಿ ಹೋಗಿ ನೋಡೋಣ. ಸೊ ಗೈಸ್, ಊಟ ಮಾಡಾದ್ಮೇಲೆ ನೆನ್ಪಿಸ್ಕೊತಾ ಇದ್ದೀನಿ ವಿಡಿಯೋ ಮಾಡಬೇಕಿತ್ತಂತ. ನೋಡಿ, ಈ ಬಿಲ್ಡಿಂಗ್ ಒಳಗೆ ಇರೋರೆಲ್ಲನೂ ಆ ಪೂಜೆ ಮಾಡಿಸಿರೋರೇನೆ. ಸೊ ಗೈಸ್, ಈಗ ನಾವು ಊಟ ಮುಗಿಸ್ಕೊಂಡು ಹೋಟೆಲಿಗೆ ಹೊರಟಿದ್ದೀವಿ. ಮತ್ತು ನೆಕ್ಸ್ಟ್ 6:30ಗೆ ನಮಗೆ ಟಿಫನ್ ಕೊಡ್ತಾರಂತೆ. ದೇವಸ್ಥಾನದಲ್ಲಿ ಊಟ ಮಾಡೋಂಗಿಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಇವತ್ತು. ಇನ್ನೇನಿದ್ರು ನಾಳೆ ಬೆಳಗ್ಗೆ 5:30ಗೆ ಬರೋಕ್ಕೆ ಹೇಳಿದ್ದಾರೆ ಅಷ್ಟೇ. ಬನ್ನಿ, ಅಲ್ಲಿ ಹೋಗಿ ಸಿಗುವ. ಸೊ ಗೈಸ್, ನಾವು ಉಳ್ಕೊಂಡಿರೋ ಹೋಟೆಲ್ ಇದ್ದಾನೆ SLR ನೋಡ್ಕೊಂಡು ತಪ್ಪೋತಿದ್ದೀನಿ. SLR ರೆಸಿಡೆನ್ಸಿ ಹೋಟೆಲ್ ಹಿಂಗೆ ಕಾಣಿಸುತ್ತೆ. ಮತ್ತು ಹೋಟೆಲ್ ಆಚೆಯಿಂದ ನೋಡಿ ಪಾರ್ಕಿಂಗು ತುಂಬ ಸ್ಪೇಷಿಯಸ್ ಆಗಿದೆ. ಜೊತೆಯಲ್ಲಿ ಗೈಸ್ ನೋಡಿ ಗೈಸ್, ಇದನ್ನ ಎಷ್ಟು ಚೆನ್ನಾಗಿ ಫಾಗ್ ತುಂಬ್ಕೊಂಡಿರೋದು ಕಾಣಿಸುತ್ತೆ. ಯಾರೆಲ್ಲ ಸುಬ್ರಹ್ಮಣ್ಯಗೆ ಬರ್ತೀರಾ, ನೀವೇನಾದ್ರು ಸ್ಟೇ ನೋಡ್ತಾ ಇದ್ದರೆ ಈ ಸ್ಟೇಲಿ ಆರಾಮಾಗಿ ಉಳ್ಕೋಬೋದು. ಟೆಂಪಲ್ ಪಕ್ಕನೇ ಇದೆ. ಒಂದು 5 minutesಲ್ಲಿ ವೆಹಿಕಲ್ ಇದ್ದರೆ 5 minutes ಆಗುತ್ತೆ. ವಾಕಬಲ್ ಆದರೆ ಒಂದು 10 minutesಲ್ಲಿ ಹೋಗ್ಬೋದು. ಸ್ಟೇ ಅಷ್ಟೇ ಕ್ಲೀನಾಗಿದೆ. ಮತ್ತು 1 ಡೇಗೆ 1800 rupees. 1 ರೂಮ್ 4 members ಇರ್ಬೋದು. ಎಕ್ಸ್ಟ್ರಾ ಬೆಡ್ಡು ಕೊಡ್ತಾರೆ. ಆರಾಮಾಗಿ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ನೀಟಾಗಿದೆ. ಜೊತೆಲಿ ಆಚೆಯಿಂದ ಹೆಂಗೆ ಕಾಣಿಸುತ್ತೆ ಗೈಸ್ ಗೊತ್ತಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ.
ಸೊ ಇವತ್ತು ನಮ್ಮದು ಫಸ್ಟ್ ಡೇ ಪೂಜೆ ಆಗಿರೋದ್ರಿಂದ ಈ ಪೂಜೆ ಬೆಳಗ್ಗೆನೇ ಆಯಿತು. ಅದಾದಮೇಲೆ ನಾವು ಊಟಕ್ಕೆ ಹೋಗಿದ್ವಿ, ಊಟ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನೆಕ್ಸ್ಟ್ 6:30ಗೆ ನಮಗೆ ಟಿಫನ್ ಇರೋದು. ಅಲ್ಲಿ ಗಂಟ ನಾವು ಆಚೆ ಏನು ತಿನ್ನಬಾರ್ದು, ಅವ್ರು ಕೊಡೋದು ಮಾತ್ರ ತಿನ್ನಬೇಕು. ತಿಂದರೆ ಬಿಸ್ಕೆಟ್ಸ್ ಅಥವಾ ಫ್ರೂಟ್ಸ್ ಮಾತ್ರ. ಸೊ ಇವಾಗ ನನ್ನ ತಮ್ಮ ಬಿಸ್ಕೆಟ್ ಎತ್ಕೊಂಡು ಬಂದಿದ್ದಾನೆ. ಎಲ್ಲಿ ಬಿಸ್ಕೆಟ್? ಬಿಸ್ಕೆಟೇ ಕಾಣಿಸ್ತಾ ಇಲ್ಲ. ಸೊ ಗೈಸ್ ನನ್ನ ಔಟ್ಫಿಟ್ ನೋಡಿ. ಸೊ ಗೈಸ್ ಈ ಡಾರ್ಕ್ ಫ್ಯಾಂಟಸಿ ನಾವು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಮಗೆ 10 ಮಿನಿಟ್ಸ್ ಬ್ರೇಕ್ ಕೊಡ್ತಾ ಇದ್ರು. ಅವಾಗ ಏನಾದರೂ ಸ್ನ್ಯಾಕ್ಸ್ ತಗೊಂಡು ನಾವು ತಿನ್ಬೋದಿತ್ತು. ಅವಾಗ ನಮ್ಮ ಅಪ್ಪ ಈ ಚಾಕ್ಲೇಟ್ನ ಫುಲ್ಲು ಒಂದು ದೊಡ್ಡ ಪ್ಯಾಕು ಆಗ್ಲೇ ಡಾರ್ಕ್ ಫ್ಯಾಂಟಸಿ 80 ರೂಪೀಸು ಅದನ್ನ ಕೊಟ್ಟು ಕಳಿಸ್ತಾ ಇದ್ರು. ಸೊ ಇದು ನನ್ನ ಫೇವ್ರೇಟ್. ನಿಂಗೆ ನೆನಪಾಯ್ತಪ್ಪ? ಒಂದೊಂದಲ್ಲ ಅಂತ ಗೈಸ್, ಒಂದೊಂದಲ್ಲ ಅಂತ ಒಂದೊಂದ್ಸರಿ ಎರಡೆರಡು ಬಾಕ್ಸ್ ತೊಗೊಂಡೋಗ್ತಾ ಇದ್ವಿ ಇದನ್ನ ಫುಲ್ಲು ಬ್ರೇಕಲ್ಲಿ ತಿನ್ನೋಕ್ಕೆ ಡೈಲಿ. ಐಸ್ ಕ್ಯಾಂಡಿ ಕೇಳಂಗಿಲ್ಲ. ಸೊ ಗೈಸ್ ಇವಾಗ ನಾವು ಫಸ್ಟ್ನೇ ದಿನದ್ದು ಸಂಜೆ ಊಟ ಮಾಡಕ್ಕೆ ಹೋಗ್ತೀವಿ. ಇವಾಗ ಕಾಫಿ ಟೀ ಮತ್ತು ಅವಲಕ್ಕಿ ಅಷ್ಟೇ. ಸೊ ಗೈಸ್ ನಮಗೆ ಊಟ ಬಂದ್ಬಿಟ್ಟು ಅವಲಕ್ಕಿ ಮತ್ತು ಗೋಧಿ ಉಪ್ಪಿಟ್ಟು. ಹಾಂ, ಇನ್ನೊಂದು ಹೇಳ್ತಾ ಇದ್ರು ಟಿಫನ್ ಕೊಡ್ತೀವಿ 6:30ಗೆ ಟಿಫನ್ ಕೊಡ್ತೀವಿ ಅಂತ. ನಾನು ನೈಟ್ ಯಾಕೆ ಟಿಫನ್ ಕೊಡ್ತಾರೆ ಅಂದರೆ ಇದಕ್ಕೇನೆ ಗೈಸ್, ಊಟನ ಟಿಫನ್ ಅಂತಿದ್ದು. ಸೊ ಗೈಸ್ ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ 3 ಸ್ಪೈಸಸ್ನ ತಗೊತಿದ್ದಾರೆ. ನಮ್ಮಪ್ಪ ನಾಳೆ ಸ್ನಾನಕ್ಕೆ ಪೂಜೆಯನ್ನು ಪಂಚೆಯನ್ನು ತೊಗೊಂಡು ಬಂದಿದ್ದಾನೆ. ಕೊಂಡು ಎಲ್ಲೋಗೋದು ಅಂತ ಸ್ವಲ್ಪ ಓಡಾಡ್ಕೊಂಡು ಆಮೇಲೆ ರೂಮಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗೈಸ್ ಇದು ನಮ್ಮ ಅಕ್ಕಂಗೆ ಬೇಕು ಅಂತ ಅಪ್ಪ ಅವರು ನಿಮಗೆ ಪಂಚೆಯನ್ನು ತಗೊಂಡ್ಬಂದಿದ್ದಾರೆ. ಪಂಚೆ ಬಿಟ್ಟು ಬಂದಿದ್ದ ಅಂತ. ಗೈಸ್ ಸೇಮ್ ಔಟ್ಫಿಟ್. ಇನ್ನೊಂದು ಔಟ್ಫಿಟ್ ತಗೊಬಂದಿದ್ದೆ ಚೂಡಿದಾರು, ಬಟ್ ಅದನ್ನ ಹಾಕೊಂಡಿಲ್ಲ. ನಾಳೆ ನನ್ನ ಬರ್ತಡೆಗೆ ಹಾಕೊಳ್ಳೋಣ ಅಂತ ಇದನ್ನೇ ಮುಗಿಸ್ತಾ ಇದ್ದೀನಿ. ಸೊ ಗೈಸ್ ಲಾಸ್ಟ್ ಡೇ. ಸೊ ಗೈಸ್ ಇದು ಇವತ್ತು ಲಾಸ್ಟ್ ಡೇ, ಫಸ್ಟ್ನೇ ಪೂಜೆ ಇದೆ. ಮತ್ತು ಅದಾದಮೇಲೆ ಮೈನ್ ಟೆಂಪಲ್ಗೆ ಹೋಗಿ ಇನ್ನೊಂದು ಪೂಜೆ ನೋಡಿ. 5 ಗಂಟೆ ಎಷ್ಟು ಮಳೆ ಬರ್ತೈತೆ, ಇನ್ನೂ ಒಳಗೆ ಬಿಡ್ತಾ ಇಲ್ವಾ. ಸೊ ಗೈಸ್ ಇದು 3ನೇ ದಿನದ್ದು ಬೆಳಗ್ಗೆ 5:30ಗೆ ಪೂಜೆ ಇರುತ್ತೆ. ಸೊ ನಿನ್ನೆ ನಾವು ಸಾವಿಗೆ ಹೋಗಿ ಬಂದಿರ್ತೀವಲ್ವ, ಆ ಥರ ಇವತ್ತು ಪಿಂಡ ತಿಥಿ ಕಾರ್ಯಕ್ರಮ ಇರುತ್ತೆ. ಸೊ ಅದ್ರದ್ದು ಎಲ್ಲ ಪೂಜೆ ಆಯಿತು. ಲಾಸ್ಟಿಗೆ ಪ್ರಸಾದ ಎಲ್ಲ ತೊಗೊಂಡ್ವಿ. ಲಾಸ್ಟಿಗೆ ಮಕ್ಕಳು ಗುರುಗಳು, ಬಾಲ್ಯ ಗುರುಗಳೇನೋ ಬಂದಿರ್ತಾರೆ, ಅವರು ಚೆನ್ನಾಗಿ ಸಾಂಗ್ ಹೇಳ್ತಾರೆ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮೇನ್ ಟೆಂಪಲಿಗೆ ಹೋಗ್ಬೋದು. ಅಲ್ಲಿ ನಮಗೆ ಏನಂದರೆ ಇದು ಸರ್ಪಗೆ ತಿಥಿ ಮಾಡೋ ಥರ ಇವತ್ತು ಪಿಂಡ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ದೀವಿ. ಇವಾಗ ಟಿಫನ್ ಮಾಡಿಬಿಟ್ಟು ಗೋ ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಇನ್ನು ಟೆಂಪಲಲ್ಲಿ ಒಂದು ಸಂಕಲ್ಪ ಮಾಡ್ತಾರೆ. ಅದಾದಮೇಲೆ ಪೂಜೆ ಇರುತ್ತೆ. 12:30ಗೆ ನಮಗೆ ಅದ್ರ ಪ್ರಸಾದ ಸಿಕ್ಕಿದ್ಮೇಲೆ ನಾವು ಮನೆಗೆ ಹೋಗ್ಬೋದು. ಏನಂದರೆ ಪೂಜೆ ಮಾಡಿರೋ ಎಲ್ಲ ಸರ್ಪದೋಷ ಯಾರ್ಯಾರು ಪೂಜೆ ಮಾಡಿರ್ತಾರೆ ಅವ್ರ ನೇಮಲ್ಲಿ ಒಂದೊಂದು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದಕ್ಕೆ ಅಭಿಷೇಕ ಮಾಡ್ತಾರೆ. ಸುಲಭ ಹೋಗ್ಬಿಟ್ಟೆ. ಇವಾಗ ನಾವು ತಿಂಡಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇಲ್ಲಿ ನೋಡಿ ಸ್ವಲ್ಪ ಸ್ಟಾಲ್ಸ್ಗಳಿದ್ದಾವೆ. ಸೊ ಗೈಸ್ ಈಗ ನಾವು ರೂಮಲ್ಲಿ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋ ಮುಂಚೆ ಒಂದ್ಸರಿ ರೂಮ್ ಟೂರ್ ಮಾಡ್ತೀನಿ ಹೆಂಗಿದೆ ರೂಮ್ ಅಂತ. ಸೊ ಗೈಸ್ ಇದು ಎಂಟ್ರೆನ್ಸು, ಇದು ವಾಶ್ರೂಮ್ ಮತ್ತು ರೂಮ್. ಈ ಟೇಬಲ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ರು, ನಾವು ಮೂಲೆಗೆ ಹಾಕ್ಬಿಟ್ಟಿದ್ವಿ. ಇದು ಯೂಸ್ ಮಾಡಿರೋ ಬ್ಲ್ಯಾಂಕೆಟ್ ಎಲ್ಲ ಹಾಕಿದ್ವಿ. ಸೊ ಹಿಂಗೆ ಒಂದು ಮಿರರ್ ಇದೆ, ಜೊತೆಲಿ ವಾರ್. ಸೊ ಗೈಸ್ ನಾವು ನಾಗಸಂಕಲ್ಪದ್ದು ಏನೋ ಪ್ರಸಾದ ಕೊಡಬೇಕಾಗಿತ್ತು ಅವ್ರು ನಮಗೆ. ಆ ಪ್ರಸಾದಕ್ಕೆ ನನ್ನ ತಮ್ಮನ ಕ್ಯೂ ನಿಲ್ಲಿಸ್ಬಿಟ್ಟು ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಇವಾಗ ಇನ್ನೂ ಒಂದು ಡಿಸ್ಕೌಂಟ್ ಆಗಿಲ್ಲ ಅನ್ಸುತ್ತೆ, ಇನ್ನೂ ಟೈಮ್ ಆಗ್ಬೋದು, ನೋಡೋಣ. ಬಾಯ್.
ತಗೊಂಡು ಹೊರಡೋದು. ಈಗ 1 ಗಂಟೆ 1 ವಾರ ಹೊತ್ತಿಗೆ ಹೊರಡ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಗಂಟ ಟೇಕ್ ಕೇರ್, ಬೈ ಬಾಯ್.